ಚಿಕ್ಕವರಿಗೆ ಹಾಯ್, ಹೆಲೋ, ದೊಡ್ಡವರಿಗೆ ನಮಸ್ಕಾರ. ಗೈಸ್, ಬಿಹೈಂಡ್ ದ ಕ್ಯಾಮ್ರಾ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಆರ್ ಹೊರಗಡೆ ಎಲ್ಲ ಮಾತಾಡಬೇಕಾದ್ರೆ ನಾನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಬಹಳ ಪಟ್ ಅಂತ ಮಾತಾಡ್ತೀನಿ. ಬಟ್ ವೆನ್ ಎವರ್ ಐ ಕಮ್ ಆ್ಯಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನಂದು ವಾಯ್ಸ್ ಡೌನ್ ಆಗುತ್ತೆ. ಮುಂದೆ ಏನು ಮಾತಾಡಬೇಕು ಅನ್ನೋದೇ ತಿಳಿಯೋದಿಲ್ಲ ಗೈಸ್. ಆ ಥರ ಬ್ಲ್ಯಾಂಕ್ ಆಗಿ ನಿಂತು ಬಿಡುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಯಾರು ಈ ಥರ ವೀಡಿಯೋಗಳನ್ನು ಮಾಡ್ತಾರಲ್ಲ, ಕ್ಯಾಮ್ರಾ ಫೇಸಿಂಗ್ ಆರ್ ಈ ಸ್ಟೇಜ್ ಕರೇಜ್ ಎಲ್ಲ ಇರೋದಿಲ್ಲಲ್ಲ, ಅವರಿಗೆ ಈ ಥರ ಫೀಲ್ ಆಗುತ್ತೆ ಗೈಸ್. ಅಂದರೆ ಪಟ್ ಹೇಳಬೇಕಂತ, ಬಟ್ ಅವಾಗ ಸ್ಟಾಪ್ ಆಗುತ್ತೆ. ಆ್ಯಂಡ್ ನಾವು ವಿದೌಟ್ ಕ್ಯಾಮ್ರಾ ಏನು ಮಾತಾಡ್ತಿರ್ತೀವಲ್ಲ, ಅವಾಗ 108 ವಿಚಾರಗಳು ಬರ್ತಿರ್ತವೆ. ಅವತ್ತನ್ನೆಲ್ಲ ತರಬೇಕಾದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಆ್ಯಂಡ್ ಒಂದೊಂದು ಪಾಯಿಂಟ್ ಉಳಿದೇ ಬಿಡುತ್ತೆ ಗೈಸ್. ನಾನೇನು ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ಕೊಂಡಿರ್ತೀನಲ್ಲ, ಅದೇ ಉಳಿದೋಗಿರುತ್ತೆ. ಆ ಥರ ಆಗ್ತಾ ಇದೆ ಅಂತ ಹೇಳ್ತಾ ಗೈಸ್, ಏನಂದರೆ ಮಧುಕುಮಾರ್ ಅನ್ನೋರು ಈ 2 ಕ್ವಶನ್ಸ್ಗಳನ್ನು ನನಗೆ ಸೆಂಡ್ ಮಾಡಿದ್ದಾರೆ. ಬಹಳ ಜನ ಯೂಟ್ಯೂಬರ್ಸ್ಗೆ ಇವರು ಈ ಕ್ವಶನ್ಸ್ಗಳನ್ನು ಕೇಳಿದ್ರಂತೆ, ಯಾರು ಇವರಿಗೆ ರಿಪ್ಲೈ ಕೊಟ್ಟಿಲ್ಲ. ಸೊ ನಂದು ಒಂದು ವಿಡಿಯೋ ಬರೋದಿದೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಹೇಗೆ ವರ್ಕೌಟ್ ಆಗುತ್ತೆ, ಅದು ನಿಜವಾಗ್ಲೂ ಎಕ್ಸಿಸ್ಟ್ ಇದೆಯಾ, ಆ್ಯಂಡ್ ಯಾರಾದರೂ ಮನುಷ್ಯನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಹೇಗೆ ಕಂಡು ಹಿಡಿಯೋದು, ಒನ್ ಟೈಮ್ ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಆ ಮನುಷ್ಯ ಮೇಲಿದ್ದವನು ಎಕ್ದಮ್ ಹೇಗೆ ಕೆಳಗೆ ಬೀಳ್ತಾನೆ ಅಂತ ಒಂದು ಸ್ಟೋರಿ ಮುಖಾಂತರ ಉದಾಹರಣೆ ಕೊಡೋದಿದೆ. ಆವಾಗ ಈ 2 ಟಾಪಿಕ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ, ಅಂದರೆ ಕವರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ಹಾರರ್ ಸ್ಟೋರಿ ಏನಿದೆ ಅಲ್ಲ ಗೈಸ್, ಅದನ್ನು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಅಂದರೆ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥ ಸುಹಾಸ್ ಅವರು ಸೆಂಡ್ ಮಾಡಿದ್ದಾರೆ. ಆ್ಯಂಡ್ ಈ ಸುಹಾಸ್ ಯಾರು ಅಂದರೆ ಈ ಒಂದು ಇಂಟ್ರೋನ ಕ್ರಿಯೇಟ್ ಮಾಡಿಕೊಟ್ಟಿದ್ರಲ್ಲ, ನಾನು ಗ್ರೋ ಆಗಲಿ ಅಂತ. ಸೊ ಅವರೇ ಈ ಸುಹಾಸ್. ಸೊ ಅವ್ರ ಜೀವನದಲ್ಲಿಯೂ ಈ ಒಂದು ಹಾರರ್ ಘಟನೆಗಳು ಆಗಿದ್ದಾವೆ ಅಂತೆ. ಸೊ ಹಾಗಾಗಿ ಅವರು ಆ ಸ್ಟೋರಿಯನ್ನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಅದನ್ನೇ ನಾನು ಇವತ್ತು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ. ಏನಂದರೆ ಇವ್ರದ್ದು ಇವಾಗ 27 ಏಜ್ ಇದೆ ಅಟ್ ಪ್ರೆಸೆಂಟ್. ಈ ಘಟನೆ ಏನಾಗಿತ್ತಲ್ಲ ಇವರೊಂದಿಗೆ ಹಾರರ್ ಇನ್ಸಿಡೆಂಟ್, ಆ ಟೈಮ್ನಲ್ಲಿ ಅವ್ರದ್ದು ಏಜ್ ಬಂದುಬಿಟ್ಟು 22. ಆ್ಯಂಡ್ ಈ ಘಟನೆ ನಡೆದದ್ದು 2020 ಕೋವಿಡ್ ಟೈಮ್ನಲ್ಲಿ. ಸೊ ಅಂದಿನ ದಿನಮಾನಗಳ ಒಂದು ಕತೆ ಇದಾಗಿದೆ. ಸೊ ಅವ್ರಿಗೆ ನಾನು ಕೇಳಿದೆ, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ನೀವು ಏನಾದರೂ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ, ಆರ್ ಈ ಭೂತಾದೇವ ಇದನ್ನೆಲ್ಲ ನಂಬೋದಿಲ್ಲಲ್ಲ, ಅವ್ರಿಗೆ ನೀವೇನು ಹೇಳೋಕೆ ಬಯಸ್ತೀರಿ ಅಂತ 1-2 ಲೈನ್ನಲ್ಲಿ ವಾಯ್ಸ್ನ ಸೆಂಡ್ ಮಾಡಿ, ನಿಮ್ಮದು ವಾಯ್ಸ್ ನೋಟ್ನ ಅಂತ ಅಂದಾಗ ಅವರು ನನಗೆ ಈ ಸ್ವಲ್ಪ 2 ಲೈನ್ಗಳನ್ನು ಸೆಂಡ್ ಮಾಡಿದ್ದಾರೆ. ಅದನ್ನು ನಾನು ಎಂಡ್ನಲ್ಲಿ ಹಾಕ್ತೀನಿ ಗೈಸ್. ಅದನ್ನು ನೀವು ಕೇಳಿ ಅವ್ರು ಏನು ಹೇಳಿದ್ದಾರೆ ನನಗೆ ಅಂತ. ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಯಾವ ಟೈಪ್ ಸ್ಟೋರೀಸ್ನ ಕವರ್ ಮಾಡ್ತಾ ಇದ್ದೀನಿ ಅಂತ. ಅಂದರೆ ನಾನು ಬೇರೆ ಕಡೆಯಿಂದ ಕದ್ಕೊಂಡು ಬರ್ತಾ ಇದ್ದೀನೋ ಆರ್ ನೀವೇ ಹೇಳಿರ್ತಕ್ಕಂಥ ಸ್ಟೋರೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನೋ ಇಲ್ಲೋ ಅಂತ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. 2020ರಲ್ಲಿ ಸುಹಾಸ್ ಅವರ ಫಾದರ್ದು ಕೋವಿಡ್ ಪಾಸಿಟಿವ್ ಬರುತ್ತೆ ಈ ಒಂದು ಟೆಸ್ಟ್ನಲ್ಲಿ. ಆ್ಯಂಡ್ ಬಾಕಿ ಮೆಂಬರ್ಸ್ದೆಲ್ಲ ನೆಗೆಟಿವ್ ಬಂದಿದೆ. ಹೌದಲ್ವ ಗೈಸ್? ಯಾರ್ದು ಪಾಸಿಟಿವ್ ಬರ್ತಿತ್ತು ಅವರಿಗೆ ಹಾಸ್ಪಿಟಲ್ಗೆ ಹಾಕ್ತಾಯಿದ್ರು, ಆ್ಯಂಡ್ ಯಾರ್ದು ನೆಗೆಟಿವ್ ಬರ್ತಿತ್ತು ಅವರಿಗೆ ಮನೇಲಿ ಇರೋಕೆ ಬಿಡ್ತಾಯಿದ್ರು. ಇದೇ ಥರ ಇತ್ತಲ್ವ ಗೈಸ್? ಹಿಂದೆ ಮುಂದೆ ಆಗಿದ್ದರೆ ಹೇಳಿ ಗೈಸ್ ಕಾಮೆಂಟ್ನಲ್ಲಿ, ಸ್ವಲ್ಪ ಹಿಂದೆ ಮುಂದೆ ಆದರೆ. ಓಕೆ, ಇವಾಗ ಸುಹಾಸ್ ಅವ್ರ ಫಾದರ್ಗೆ ಪಾಸಿಟಿವ್ ಬಂದಿದೆ. ಆ್ಯಂಡ್ ಸುಹಾಸ್ ಅವರ ಮನೆಯಲ್ಲಿ ಎಲ್ಲರಿಗೂ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆ ಒಂದು ದಿನಮಾನಗಳಲ್ಲಿ ನ್ಯೂಸ್ ಚಾನಲ್ಗಳೆಲ್ಲ ಬರ್ತಾ ಇತ್ತು, ಯಾರಾದರೂ ಒಂದು ಮನುಷ್ಯ ಒಮ್ಮೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ರಿಟರ್ನ್ ಅವನು ಮನೆಗೆ ಹೆಣವಾಗಿಯೇ ಬರ್ತಾ ಇದ್ದ ಅಂತ. ಸೊ ಇವ್ರ ಮನೆಯವರೆಲ್ಲ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ, ಏನು ಮಾಡೋದು, ಯಾವ ಥರ ಇದು, ಅವ್ರನ್ನ ಯಾರಲ್ಲಿ ಕೇರ್ ಮಾಡೋದು, ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಬೋದೇ ಹೋದರೆ ಅಂತ ಈ ಥರ ಎಲ್ಲ 108 ಕ್ವಶನ್ಸ್ಗಳಿರ್ತವೆ. ಆವಾಗ ಅವ್ರ ಮನೆಯಲ್ಲಿ ಏನಂದರೆ ಒಂದು ಡಿಸೈಡ್ ಮಾಡ್ತಾರೆ, ಹೇಗೂ ಸುಹಾಸ್ಗೆ ಸ್ವಲ್ಪ ಸಿಮ್ಟಮ್ಸ್ ಇದೆ, ಕೆಮ್ಮ ನೆಗಡಿದು. ಸೊ ಇವನನ್ನು ನಾವೇನು ಮಾಡೋಣ ಅಂದರೆ ಅವ್ರ ಜೊತೆನೇ ಕಳಿಸೋಣ, ಇದರಿಂದ ನಮ್ಮದು ಒಂದು ಟೆನ್ಷನ್ ಸಾಲ್ವ್ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಸೊ ಹೀಗೆ ಇವಾಗ ಸುಹಾಸ್ ಮತ್ತು ಸುಹಾಸ್ನ ಫಾದರ್ ಇಬ್ಬರು ಹಾಸ್ಪಿಟಲ್ಗೆ ಬರ್ತಾರೆ, ಅಡ್ಮಿಟ್ ಆಗಿದ್ದಾರೆ. ಇವಾಗ ನಾನು ನಿಮಗೆ ಸ್ವಲ್ಪ ಹಾಸ್ಪಿಟಲ್ ಬಗ್ಗೆ ಹೇಳ್ಬಿಡ್ತೀನಿ. ಆ ಹಾಸ್ಪಿಟಲ್ ಹೇಗಿತ್ತಂದರೆ ಗೈಸ್, ಇದು ಬೆಂಗಳೂರಿನ ಒಂದು ಹಾಸ್ಪಿಟಲ್, ಅದ್ರ ಬಗ್ಗೆ ನಾವಿಲ್ಲಿ ರಿವೀಲ್ ಮಾಡೋಕೆ ಆಗೋದಿಲ್ಲ. ಸೊ ಆ ಹಾಸ್ಪಿಟಲ್ ಹೇಗಿತ್ತಂದರೆ ಅದು 4th ಫ್ಲೋರ್ ಇರಬೇಕನ್ಸುತ್ತೆ ಗೈಸ್. ಯಾಕಂದರೆ ಅವ್ರು ನನಗೆ ಇನ್ಸ್ಟಾಗ್ರಾಮ್ನ ಕಾಲ್ನಲ್ಲಿ ಹೇಳಿದ್ದಾರೆ ಈ ಸ್ಟೋರಿನ. ಸೊ ಆವಾಗ ನಾನು ಯಾವುದೇ ಥರ ನೋಟ್ಸ್ನ ಮಾಡಿಲ್ಲ. ಅವರೇನಾದರೂ ನನಗೆ ರೆಕಾರ್ಡ್ ಸೆಂಡ್ ಮಾಡಿದರೆ ನಾನು ಪದೇ ಕೇಳ್ಬೋದಿತ್ತು, ಬಟ್ ನಾನು ಅದನ್ನು ಮಾಡಿಲ್ಲ. ಸೊ ಹಾಗಾಗಿ ಅದು 4th ಫ್ಲೋರ್ ಇರಬೇಕು. ಆ್ಯಂಡ್ 7th ನಂಬರ್ ವಾರ್ಡ್ನಲ್ಲಿ ಅವ್ರದ್ದು ಇತ್ತು ಗೈಸ್ ಬೆಡ್. ಆ ಹಾಸ್ಪಿಟಲ್ ಯಾವ ಥರ ಇತ್ತಂದರೆ, ಅಂದರೆ ಆ ವಾರ್ಡ್ ಇರ್ತಲ್ಲ ಇಂಟರ್ ಕನೆಕ್ಟೆಡ್ ಆಗಿದ್ದು, ಈ ರೈಲ್ವೆ ಸಿಸ್ಟಮ್ ಇರುತ್ತಲ್ಲ, ರೈಲ್ವೆ ಬೋಗಿಗಳು ಹೇಗೆ ಇಂಟರ್ ಕನೆಕ್ಟೆಡ್ ಆಗಿರ್ತವೆ ನೋಡಿ,
ಈತ ಕಡೆನೂ ಸೀಟ್ ಇರ್ತವೆ, ಈತ ಕಡೆನೂ ಸೀಟ್ ಇರ್ತವೆ ಆ್ಯಂಡ್ ನಡು ಹೋಗಲು ದಾರಿ ಇರುತ್ತದೆ. ಲಾಸ್ಟ್ಗೆ ಒಂದೆರಡು ಬಾತ್ರೂಮ್ ಇರ್ತವೆ, ಟಾಯ್ಲೆಟ್ ಬಾತ್ರೂಮ್. ಸೊ ಮತ್ತೆ ಒಂದು ಬೋಗಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದೇ ಥರ ಈ ಒಂದು ಹಾಸ್ಪಿಟಲ್ದು ಹೇಗಂದರೆ ವಾರ್ಡ್ ಬೈ ವಾರ್ಡ್ ಕನೆಕ್ಷನ್ ಇತ್ತು. ಆ್ಯಂಡ್ ಈತ ಕಡೆ ಒಂದು ವಾರ್ಡ್ನಲ್ಲಿ 20 ಬೆಡ್ಸ್ ಇದ್ದು ಆ್ಯಂಡ್ ಈತ ಕಡೆ 20 ಬೆಡ್ಸ್ ಇದ್ದು ಲೆಫ್ಟ್ ಸೈಡ್. ನಡುವೆ ಒಂದು ರೋಡ್ ಇತ್ತು. ಆ್ಯಂಡ್ ಒಂದು ವಾರ್ಡ್ ಎಂಡ್ ಆದಮೇಲೆ ಆ ವಾರ್ಡ್ಗೆ ಕೆಳಗಿನಿಂದ ಬರೋಕ್ಕೆ 2 ಕಡೆಯಿಂದ ಮೆಟ್ಲುಗಳು ಇದ್ದವು, 2 ಸೈಡಿಂದ. ಸೊ ಮತ್ತೆ ನೆಕ್ಸ್ಟ್ ವಾರ್ಡ್ ಸ್ಟಾರ್ಟ್ ಆಗ್ತಾಯಿತ್ತು ಈ ಥರ. ಫಾರ್ ಎಕ್ಸಾಂಪಲ್ ನಮ್ಮ ಹುಬ್ಳಿದು KMC ಹಾಸ್ಪಿಟಲ್ ಸಿಸ್ಟಮ್ ಇದೆಯಲ್ಲ, ಜನರಲ್ ವಾರ್ಡ್ದು ಆ ಥರ ಸಿಸ್ಟಮ್ ಇದು. ಸೊ ಹೀಗಿದೆ. ಆ್ಯಂಡ್ ಎಂಡ್ನಲ್ಲಿ ಗೈಸ್ ಏನು ಈ 10ನೇ ನಂಬರ್ ವಾರ್ಡ್ ಎಂಡ್ ಇರುತ್ತಲ್ಲ, ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ಸ್ ಇರ್ತಾ ಇತ್ತು. ಸೊ ಎಲ್ಲರೂ ಅಲ್ಲೇ ತಮ್ಮ ಬಟ್ಟೆ ಬರೆಗಳನ್ನೆಲ್ಲ ಒಗೆಯೋದಲ್ಲ ಗೈಸ್, ತೊಳಿತಾ ಇದ್ರು. ತೊಳೆದೇನು ಮಾಡ್ತಾಯಿದ್ರು ಅಂದರೆ ಆ ಒಂದು ಬೆಡ್ಗಳು ಖಾಲಿ ಇದ್ವು ಗೈಸ್ ಅಲ್ಲಿ. ಏನು ಇವು ಲಾಸ್ಟ್ ಅಂದರೆ ಈ 8, 9, 10 ಈ 3 ವಾರ್ಡ್ಗಳ ಬೆಡ್ಗಳು ಹಾಗೆ ಖಾಲಿ ಬಿದ್ದಿದ್ವು. ಸೊ ಇವ್ರೇನು ಮಾಡ್ತಾಯಿದ್ರು ಅಂದರೆ ಎಲ್ಲ ಪೇಷಂಟ್ಸ್ಗಳು ತಮ್ಮ ಬಟ್ಟೆಗಳನ್ನೆಲ್ಲ ಆ ಬೆಡ್ ಮೇಲೆ ಒಣಗಲು ಹಾಕ್ತಾಯಿದ್ರು. ಸೊ ಅದೇ ಥರ ಸುಹಾಸ್ ಅವರು ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಬಟ್ಟೆಗಳನ್ನು ಅಲ್ಲೇ ಒಣಗಲು ಹಾಕ್ತಾಯಿದ್ರು. ಈ ಥರದೊಂದು ಸಿಸ್ಟಮ್ ನಡೀತಾ ಇತ್ತು. ಡೈಲಿ ಇವರು ಎಲ್ಲರೊಂದಿಗೆ ಚೆನ್ನಾಗಿ ಮಾತಾಡ್ತಾಯಿದ್ರು. ಆ್ಯಂಡ್ ಇವ್ರದ್ದು ಏನಂದರೆ ವಾರ್ಡ್ ಬಂದುಬಿಟ್ಟು 7 ನಂಬರ್ ವಾರ್ಡ್. 7 ನಂಬರ್ ವಾರ್ಡ್ನ ಲಾಸ್ಟ್ ರೋನಲ್ಲಿ ಅಂದರೆ 4ನೇ ರೋನಲ್ಲಿ ಇವ್ರದ್ದು ಬೆಡ್ ಇತ್ತು. ಸೊ ಅಲ್ಲಿ ಇರ್ತಾರೆ, ಅಲ್ಲಿ ಎಲ್ಲ ಜನರ ಜೊತೆ ಇವರು ಮಾತಾಡ್ತಾ ಇರ್ತಾರೆ, ಫ್ರೆಂಡ್ಶಿಪ್ ಎಲ್ಲ ಮಾಡ್ಕೊಂಡಿರ್ತಾರೆ. ಇವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇವರು ತಮ್ಮ ಸ್ಟಡಿ ಎಲ್ಲ ಮೊಬೈಲ್ನಲ್ಲಿನೇ ಮಾಡ್ತಾ ಇರ್ತಾರೆ. ಹೀಗೆ ಗೈಸ್ ಅಂದರೆ ಆ ಹೋಟೆಲ್ಗೆ ಹೋಗಿ ಅದೇ ರೋಡ ಗೈಸ್ ನಮಗೆ ಬರಲಿಲ್ಲ. ಸೊ ಹೋಟೆಲಲ್ಲ, ಏನಂದರೆ ಈ ಹಾಸ್ಪಿಟಲ್ದು ಮ್ಯಾನ್ಯುವಲ್ ಪ್ರಕಾರ ಏನು ಫುಡ್ ಬರ್ತಿತ್ತಲ್ಲ, ಸ್ಟ್ಯಾಂಡರ್ಡ್ ಫುಡ್, ಆ ಫುಡ್ನೇ ಇವ್ರಿಗೆ ಕೊಡ್ತಾ ಇರ್ತಾರೆ. ಬೆಳಗ್ಗೆ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಹೋಗುತ್ತೆ. ಆ್ಯಂಡ್ ಇವರು ಆ ಒಂದು ಹಾಸ್ಪಿಟಲಲ್ಲಿ ಗೈಸ್ 10 ದಿನ ಇದ್ದರು. ಸೊ 10 ದಿನವೂ ಇದೇ ಥರ ಹೋಗ್ತಾ ಇರುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ ಇವಾಗ ಈ 10 ದಿನದ್ದು 10ನೇ ದಿನಕ್ಕೆ 10 ಗಂಟೆಗೆ ಇವ್ರದ್ದು ಡಿಸ್ಚಾರ್ಜ್ ಇರುತ್ತೆ. ಸೊ ಅದರ ಹಿಂದಿನ ದಿನ ಅಂದರೆ 9ನೇ ದಿನ ರಾತ್ರಿ ಇವರಿಗೊಂದು ಫ್ಲ್ಯಾಶ್ ಆಗುತ್ತೆ. ಏನಂದರೆ ಹೇಗೋ ನಾನು ನಾಳೆ ಡಿಸ್ಚಾರ್ಜ್ ಆಗ್ತಾಯಿದ್ದೀನಿ, ಬೆಳಗ್ಗೆ ನಾನು ಇವತ್ತು ನೈಟ್ ಏನಾದರೂ ಬಟ್ಟೆಗಳನ್ನು ತೊಳೆದ್ರೆ ಮತ್ತೆ ಮನೆಗೆ ಹೋದ್ಮೇಲೆ ನನ್ನ ಬಟ್ಟೆಗಳನ್ನು ಅವರು ತೊಳಿತಾರೆ, ಮನೆಯಲ್ಲಿ ಹೊರಗಿನಿಂದ ಬಂದಿದ್ದಾನೆ ಇವನು ಅಂತ. ಸೊ ಅದರ ಬದಲು ನಾನು ಇವತ್ತು ಬಟ್ಟೆಗಳನ್ನು ತೊಳೆಯೋದು ಬೇಡ. ಆ್ಯಂಡ್ ಇವಾಗೇನು ನಾನು ಅಲ್ಲಿ ಒಣಗಲು ಹಾಕಿದ್ದೀನಲ್ಲ ಆ ಬಟ್ಟೆಗಳನ್ನು 10ನೇ ನಂಬರ್ ವಾರ್ಡ್ನಲ್ಲಿ, ಅದನ್ನು ನಾನು ತರಬೇಕು. ತಂದು ಇವಾಗೇನಾದರೂ ನಾನು ಈ ಎಲ್ಲ ಪ್ಯಾಕಿಂಗ್ಸ್ ಮಾಡಿದರೆ ನಾಳೆ ಡಿಸ್ಚಾರ್ಜ್ನಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಡಿಸ್ಚಾರ್ಜ್ ಟೈಮ್ನಲ್ಲಿ ಆ ಈ ಪೇಪರ್ಸ್ ಅಂತ ತುಂಬ ಡಿಲೇ ಆಗುತ್ತೆ ಗೈಸ್. ಟೈಮ್ ಹಾಸ್ಪಿಟಲ್ನಲ್ಲಿ ಇದು ಕಾಮನ್ ಇದೆ. ಸೊ ಹಾಗಿದ್ದಾಗ ಸುಹಾಸ್ ಅವರು ಸರಿಯಾಗಿ ರಾತ್ರಿ 11 ಗಂಟೆಗೆ ತಮ್ಮ ಬಟ್ಟೆಗಳನ್ನು ತರಲು ಇವಾಗ ಹೋಗ್ತಾ ಇದ್ದಾರೆ. ಆ ವಾರ್ಡ್ನಲ್ಲಿ ಏನಿದೆಯಲ್ಲ ಈ ಒಂದು ಉದ್ದಗೆ ಲೈನ್ನಲ್ಲಿ ಸ್ವಲ್ಪ ಆ 3 ವಾರ್ಡ್ಗಳು ಯಾರೂ ಜನ ಇರಲಿಲ್ಲ, ಅಲ್ಲಿ ಪೇಷಂಟ್ಸ್ ಇರಲಿಲ್ಲ, ಏನಿಲ್ಲ. ಸೊ ಇವ್ರು ಹೋಗ್ತಾ ಇದ್ದಾರೆ. ಡಿಮ್ ಲೈಟ್ಸ್ ಎಲ್ಲ ಇದೆ. ಹಾಸ್ಪಿಟಲ್ದು ಒಂದು ಹೇಗಿರುತ್ತೆ ನೋಡಿ ಗೈಸ್ ಅಟ್ಮಾಸ್ಫಿಯರ್, ಆ ಥರ ಇದೆ. ಅದು ಹೋಗ್ತಾ ಇದ್ದಾರೆ ಇವರು. ಹೋಗಿ ಇವಾಗ ಏನಂದರೆ ತಮ್ಮ ಬಟ್ಟೆಗಳನ್ನು ತೊಗೊಳ್ಳೋ ಮೊದಲು ಇವರು ವಾಶ್ರೂಮ್ನ ಯೂಸ್ ಮಾಡ್ತಾರೆ. ವಾಶ್ರೂಮ್ ಎಲ್ಲ ಮಾಡ್ಕೊಂಡು ತಮ್ಮ ಬಟ್ಟೆಗಳನ್ನು ತೊಗೊಂಡು ಇವಾಗ ರಿಟರ್ನ್ ಇವರು ಬರ್ತಾ ಇದ್ದಾರೆ ತಮ್ಮ ವಾರ್ಡ್ ಹತ್ರ. ಆ ಒಂದು 3 ವಾರ್ಡ್ಗಳನ್ನು ದಾಟ್ಕೊಂಡು ಬರ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿ 10ನೇ ನಂಬರ್ ವಾರ್ಡ್ನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಟೆಲಿಫೋನ್ ರಿಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಟೆಲಿಫೋನ್ಗಳನ್ನು ಯಾಕಲ್ಲಿ ಇಟ್ಟಿದ್ರು ಅಂದರೆ ಪ್ರತಿ ವಾರ್ಡ್ಗೆ 4 ಟೆಲಿಫೋನ್ಗಳನ್ನು ಇಟ್ಟಿದ್ರು. ಆ್ಯಂಡ್ 10 ಬೆಡ್ಗೆ 1 ಟೆಲಿಫೋನ್ ಇರ್ತಿತ್ತು. ಯಾಕಂದರೆ ಈ ಪೇಷಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ, ಎಮರ್ಜೆನ್ಸಿ ಆದರೆ ಕಾಲ್ ಮಾಡಿ ಸ್ಟಾಪ್ಗೆ ಹೇಳೋಕ್ಕಂತ. ಸೊ ಆ ಟೆಲಿಫೋನ್ ಒಂದು ರಿಂಗ್ ಆಗ್ತಾಯಿದೆ. ಇವಾಗ ಇವ್ರು ಹೋಗ್ತಾರೆ, ಆ ಟೆಲಿಫೋನ್ನ ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಹಲೋ ಅಂತಾರೆ. ಬಟ್ ಆತ ಕಡೆಯಿಂದ ಏನು ವಾಯ್ಸ್ ಬರ್ತಾ ಇಲ್ಲ, ನಲ್ಲಿದೆ. ಸೊ ಇವರು ಮತ್ತೆ ಅದನ್ನು ಇಡ್ತಾರೆ. ಇಟ್ಟು ಇವರು ತಮ್ಮ ಬಟ್ಟೆನ ಈ ಸೈಡ್ ಹಾಕ್ಕೊಂಡು ಮತ್ತೆ ಹೋಗ್ತಾರೆ ಇವರು ಮುಂದ್ಗಡೆ. ಮತ್ತೆ ಹೋದರೆ ಮತ್ತೆ ಒಂದು ಟೆಲಿಫೋನ್ ರಿಂಗ್ ಆಗಲು ಸ್ಟಾರ್ಟ್ ಆಗುತ್ತೆ, ಅದೇ ವಾರದ್ದು. ಇವರು ಮತ್ತೆ ಪಿಕ್ ಮಾಡ್ತಾರೆ, ಮತ್ತೆ ಯಾವಿಲ್ಲ. ಹೀಗೆ 1-2 ಬಾರಿ ಅದೇ ಟೆಲಿಫೋನ್ ರಿಂಗ್ ಆಗಲು ಸ್ಟಾರ್ಟ್ ಆಗುತ್ತೆ. ಆವಾಗ ಇವರು ತಲೆಕೆಟ್ಟು ಏನಂತಾರೆ ಅಂದರೆ ತಮ್ಮ ಮನಸ್ಸಿನಲ್ಲೇ, ಇವಾಗ ನಾನು ಇವ್ರಿಗೆ ಹೇಳಬೇಡಿ, ಇವಾಗ ಇಲ್ಲಾಂದರೆ ಈ 3 ವಾರ್ಡ್ಗಳಲ್ಲಿ ಯಾವುದೇ ಪೇಷಂಟ್ಸ್ ಇಲ್ಲ, ಸ್ಟಾಪ್ ಇಲ್ಲ, ನರ್ಸ್ ಇಲ್ಲ, ಯಾರೂ ಇಲ್ಲ. ಸೊ ಇವರು ಕಾಲ್ ಮಾಡೋದು ವೇಸ್ಟ್ ಆಗುತ್ತೆ ಅಂತ ಇವರು ಆ ಒಂದು ಕಾಲ್ನ ಪಿಕ್ ಮಾಡಿ ಹೇಳ್ತಾರೆ. ಅತ್ತ ಕಡೆಯಿಂದ ಏನು ವಾಯ್ಸ್ ಬರದೇ ಇದ್ದರೂ ಇವ್ರಾಗೇ ಹೇಳ್ತಾರೆ, ಹೀಗೀಗೆ ಈ ವಾರ್ಡ್ಗಳಲ್ಲಿ ಯಾರೂ ಪೇಷಂಟ್ಸ್ ಇಲ್ಲ, ನೀವು ಸುಮ್ಮನೆ ಕಾಲ್ ಮಾಡ್ತಾ ಇದ್ದೀರಿ ಅಂತ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅವರು ಆ ಒಂದು ಫೋನ್ನ ಇಟ್ಟು ಇವಾಗ ಸೀದಾ ವಾರ್ಡ್ಗೆ ಬರ್ತಾರೆ. ತಮ್ಮ ವಾರ್ಡ್ಗೆ ಬಂದು ತಮ್ಮ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ನಾಳೆ ಬೆಳಗ್ಗೆ ಒಂದು ಹೋಗೋ ಖುಷಿಯಲ್ಲಿ ಇವರು ಮಲಗಿರ್ತಾರೆ. ನಿದ್ದೆ ಸ್ವಲ್ಪ ಬರ್ತಾ ಇರೋದಿಲ್ಲ, ಆದರೂ ಹೇಗೋ ಮಾಡಿ ಮಲಗ್ತಾರೆ. ಇವರು ಮಲಗಿದ ತಕ್ಷಣ ಏನಂದರೆ ಇವರು ಒಂದು ಟೈಮ್ನ ನೋಟ್ ಮಾಡಿದ್ದಾರೆ. ಏನಂದರೆ
3:24 ಗೈಸ್ 3:34 ಈ ಟೈಮ್ನ ಅವರು ನೋಟ್ ಮಾಡ್ಕೊಂಡಿದ್ರಂತೆ ಆ ಒಂದು ದಿನದ ನಂತರ. ಸೊ ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಇವರು ಮಲಗಿದ್ದಾರೆ, ತುಂಬ ಸೈಲೆಂಟ್ ಇದೆ, ನಿದ್ದೆ ಎಲ್ಲ ಹತ್ತಿದೆ. ಯಾರೋ ಲೆಫ್ಟ್ ಸೈಡ್ನಿಂದ ಬಂದು ಇವ್ರ ಕುತ್ತಿಗೆಯನ್ನು ಹಿಚಕ್ತಾರೆ, ಅಂದರೆ ಇವ್ರ ಕತ್ತನ್ನು ಈ ಥರ ಹಿಚಕ್ ಬಿಡ್ತಾರೆ. ಸೊ ಇವ್ರು ಅಲ್ಲೇ ಒದ್ದಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಯಾರಿದು ನನ್ನ ಕುತ್ತಿಗೆನ ಹಿಸ್ಕಿದ್ದು ಅಂತ. ಸೊ ಇವರಿಗೂ ಉಸಿರಾಟ ತೊಗೊಳೋಕೆ ಆಗ್ತಾಯಿಲ್ಲ. ಇವ್ರು ಡಾಕ್ಟ್ರ್ ಕರಿತಾ ಇದ್ದಾರೆ, ನರ್ಸ್ ಕರಿತಾ ಇದ್ದಾರೆ, ಆಸ್ಪಾಸ್ ಇರೋ ಜನರಿಗೆಲ್ಲ ಇವರು ಹೆಲ್ಪಿಗೆ ಕರಿತಾ ಇದ್ದಾರೆ. ಬಟ್ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ಒಂಥರ ಏನೋ ಸೌಂಡ್ಸ್ ಎಲ್ಲ ಆಗ್ತಾಯಿದೆ, ಲೈಟ್ಸ್ ಎಲ್ಲ ಒಂಥರ ಫ್ಲಿಕ್ಕರಿಂಗ್ ಎಲ್ಲ ಆಗ್ತಾಯಿದೆ, ಕುತ್ತಿಗೆ ಹಿಡ್ಗಿದ್ದಾರೆ ಇವ್ರದ್ದು. ಸೊ ಇವ್ರು ತಮ್ಮ ಎಲ್ಲ ಒಂದು ಫೋರ್ಸ್ನ ಹಾಕಿ ಎದ್ದು ಕುಂದಿರ್ತಾರೆ, ಯಾರವನು ನನ್ನ ಕುತ್ತಿಗೆ ಹಿಸ್ಗಿದಂತ ನೋಡೋಕೆ. ಬಟ್ ಇವರು ಯಾವಾಗ ಎದ್ದು ಕುಂದಿರ್ತಾರಲ್ಲ ಗೈಸ್, ಅಲ್ಲಿ ಆಸ್ಪಾಸ್ ಯಾರೂ ಕಾಣೋದೇ ಇಲ್ಲ ಇವರಿಗೆ. ಅಂದರೆ ಎಲ್ಲ ನಾರ್ಮಲ್ ಇದೆ, ಎಲ್ಲ ಪೇಷಂಟ್ಸ್ ಎಲ್ಲ ಮಲಗಿದ್ದಾರೆ, ಆ ಒಂದು ವಾರ್ಡ್ನಲ್ಲಿ ನರ್ಸ್ ಯಾರೂ ಇಲ್ಲ. ಸೊ ಇವರಿಗೆ ಒಂಥರ ಅನಿಸುತ್ತೆ, ಏನಿದು ಕನಸು ಅವ್ರ ನನಸು ಅಂತ. ಬಟ್ ಏನಂದರೆ ಕನಸು ಅನ್ನೋಕ್ಕೆ ಕನಸು ಆಗಿರಲಿಲ್ಲ, ಯಾಕಂದರೆ ಅದನ್ನು ಅವ್ರ ಕುತ್ತಿಗೆನ ಹಿಡ್ದಾಗ ಏನು ಫೀಲ್ ಆಗುತ್ತಲ್ಲ ಆ ಥರ ಫೀಲ್ ಇತ್ತು, ಆ ಒಂದು ಪೇನ್ ಇತ್ತು. ಫೋರ್ಸ್ಫುಲಿ ಕುತ್ತಿಗೆಯನ್ನು ಹಿಡಿದಾಗ ಹೇಗಾಗುತ್ತೆ ನೋಡಿ ಗೈಸ್, ಆ ಥರ. ಸೊ ಇವರು ಅಲ್ಲಿ ನಿಂದಿರೋದಿಲ್ಲ, ಸೀದಾ ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ ಅಲ್ಲಿ ಡಾಕ್ಟರ್ ಇರೋದ್ರಿಂದ ನೆಕ್ಸ್ಟ್ ವಾರ್ಡ್ನಲ್ಲಿ ನರ್ಸ್ ಇರ್ತಾರೆ. ನರ್ಸ್ಗೆ ಹೇಳ್ತಾರೆ, ಹೀಗೆ ಯಾರೋ ನನ್ನ ಕುತ್ತಿಗೆಯನ್ನು ಹಿಡಿದಿದ್ರು ವಾರ್ಡ್ನಲ್ಲಿ, ನನಗೆ ಉಸಿರಾಟ ತೊಗೊಳೋಕ್ಕಾಗ್ತಾಯಿಲ್ಲ, ಮೊದಲಿಗೆ ನೀವು ನನ್ನನ್ನು ಚೆಕ್ ಮಾಡಿ ಆಮೇಲೆ ಆ ಒಂದು CCTVಯಲ್ಲಿ ನೋಡೋಣ ಯಾರು ನನ್ನ ಕುತ್ತಿಗೆ ಹಿಡಿದಿದ್ದು ಅಂತ ಇವರು ಅಂತಾರೆ. ಅಂದ ತಕ್ಷಣ ನರ್ಸ್ ಎಲ್ಲ ಇವರಿಗೆ ಚೆಕಪ್ ಎಲ್ಲ ಮಾಡ್ತಾರೆ. ಮಾಡಿದ ತಕ್ಷಣ ಇದು ನೋಡ್ತಾರೆ ಗೈಸ್, ರಿಪೋರ್ಟ್ ನೋಡಿದರೆ ಎಲ್ಲ ನಾರ್ಮಲ್ ಇದೆ. ಅಂದರೆ ಅದರಲ್ಲಿ ಏನೂ ತೋರಿಸ್ತಾ ಇಲ್ಲ, ಯಾರಾದರೂ ಕುತ್ತಿಗೆ ಹಿಡಿದ್ರು ಅದರಲ್ಲಿ ಗೊತ್ತಾಗ್ತಾ ಇರುತ್ತೆ, ಬಟ್ ಅದರಲ್ಲಿ ಏನೂ ಕಾಣ್ತಾ ಇಲ್ಲ. ಇವಾಗ ಇವ್ರೇನು ಮಾಡ್ತಾರೆ ಅಂದರೆ, ಇವ್ರಂತಾರೆ CCTV ಚೆಕ್ ಮಾಡೋಕ್ಕೆ ಹೋಗೋಣ ನಡ್ರಿ, ಯಾರೋ ನನ್ನ ಕುತ್ತಿಗೆಯನ್ನು ಹಿಡಿದಿದ್ರು ಅಂತ, ಭಾಳ ಪೇನ್ ಆಗ್ತಾ ಇದೆ, ಯಾಕಂದರೆ ಇವ್ರಿಗೆ ಫೀಲ್ ಆಗ್ತಾ ಇದೆಯಲ್ಲ. ಸೊ ಹೋಗಿ ನೋಡಿದರೆ ಅಲ್ಲೂ ಏನೂ ಇಲ್ಲ. ಆವಾಗ ಗೈಸ್ ಅಲ್ಲಿರ್ತಕ್ಕಂಥ ಒಂದು ನರ್ಸ್ ಏನಂತಾರೆ ಅಂದರೆ, ನೀವು ನೈಟ್ ಎಲ್ಲಾದರೂ ಹೊರಗಡೆ ಹೋಗಿದ್ರಾ ಅಂತ ಅಂದಾಗ ಇವ್ರು ಅಂತಾರೆ, ಎಲ್ಲಿ ಹೊರಗಡೆ ಹೋಗಿಲ್ಲ, ನಾನು ಇದೇ ಹಾಸ್ಪಿಟಲ್ನಲ್ಲಿದ್ದೀನಿ ಅಂತ ಇವ್ರು ಅಂತಾರೆ, ಕಾಮನ್ ಆಗಿ ಅದೇ ಹೇಳೋದಲ್ವ. ಸೊ ಆವಾಗ ಒಂದು ನರ್ಸ್ ಅಂತಾರೆ, ಹಾಗಲ್ಲ, ನರ್ಸ್ ಅಲ್ಲ ಅವರು ಡಾಕ್ಟರ್ ಅಂತಾರೆ, ಅದು ಹಾಗಲ್ಲ, ನಾವು ಕೇಳಿದ್ದು ನಿಮಗೆ, ನೀವು ಎಲ್ಲಾದರೂ ಅಂದರೆ ಈ ಒಂದು 10ನೇ ವಾರ್ಡ್ ಹತ್ರ ಹೋಗಿದ್ರು ಅವ್ರು ರಾತ್ರಿ ನೀವು ಏನೇನು ಮಾಡಿದ್ರಿ ಅನ್ನೋದನ್ನು ನಮಗೆ ಸ್ವಲ್ಪ ಹೇಳಿ, ಅಂದರೆ ನಾನು ನಿಮಗೆ ಮುಂದಿಂದು ಹೇಳ್ತೀನಿ ಅಂತ ಅಂದಾಗ ಇವ್ರೇನಂತಾರೆ ಅಂದರೆ, ನಾನು ರಾತ್ರಿ 11 ಗಂಟೆಗೆ ಸರಿಯಾಗಿ ನನ್ನ ಕ್ಲಾತ್ಸ್ಗಳನ್ನು ತರೋಕ್ಕೆ ನಾನು 10ನೇ ರೂಮ್ಗೆ ಹೋಗಿದ್ದೆ, ಅಂದರೆ ವಾರ್ಡ್ಗೆ ಹೋಗಿದ್ದೆ. ವಾಶ್ರೂಮ್ ಯೂಸ್ ಮಾಡ್ಕೊಂಡು ಕ್ಲಾತ್ನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಫೋನ್ ರಿಂಗ್ ಆಗ್ತಾಯಿತ್ತು, ಟೆಲಿಫೋನ್ ರಿಂಗ್ ಆಗ್ತಾಯಿತ್ತು. ಅದನ್ನು ನಾನು ಪಿಕ್ ಮಾಡಿ ಹೀಗೆ ಯಾರೂ ಇಲ್ಲ ಅಂತ ಹೇಳಿದೆ, ಸೆವರಲ್ ಟೈಮ್ ಆಗ್ತಾಯಿತ್ತು ಅದು ಅಂತ ಹೇಳ್ತಾರೆ. ಇಷ್ಟೇ ಆಗಿರೋದು. ಬಂದು ಸೀದಾ ನಾನು ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಇವಾಗ ನೋಡಿದರೆ ಯಾರೋ ನನ್ನ ಕತ್ತನ್ನು ಹಿಸ್ಕಿದ್ರು ಅಂತ ಅಂದಾಗ ಆ ಡಾಕ್ಟರ್ ಅಂತಾರೆ, ನೋಡಿ ಸುಹಾಸ್, ಇದು ಹಾಸ್ಪಿಟಲ್ ಇದೆ, ಆ್ಯಂಡ್ ಈ ಏನು ವಾರ್ಡ್ಗಳಿದಾವಲ್ಲ, ಈ ಮೇಲಿನ ವಾರ್ಡ್ಗಳು 4th ನಂಬರ್ದು ಫ್ಲೋರ್ನಲ್ಲಿರೋದು, ಇದನ್ನು ನಾವು ಬಳಕೆ ಮಾಡ್ತಾನೇ ಇರಲಿಲ್ಲ ಮೊದಲಿಗೆ. ಬಟ್ ಈ ನ್ಯೂಸ್ ಚಾನಲ್ದಲ್ಲಿ ಏನು ಹೇಳೋಕೆ ಸ್ಟಾರ್ಟ್ ಮಾಡಿದ್ರಂದರೆ, ಈ ಹಾಸ್ಪಿಟಲ್ನಲ್ಲಿ ಇಷ್ಟು ಬೆಡ್ಗಳು ಖಾಲಿ ಇದ್ದರೂ ಇವರು ಜನರನ್ನು ಹಾಗೆ ಕಳಿಸ್ತಾ ಇದ್ದಾರೆ ಹೌಸ್ಫುಲ್ ಅಂತ ನ್ಯೂಸ್ ಎಲ್ಲ ಬಂದಾಗ, ಸರ್ಕಾರದಿಂದ ಪ್ರೆಷರ್ ಆದಾಗ ನಾವು ಈ ವಾರ್ಡ್ನ ಓಪನ್ ಮಾಡಿದ್ವಿ, ಅಂದರೆ ಬಂದು ಬಿದ್ದಿರೋ ವಾರ್ಡನ್ನು ಓಪನ್ ಮಾಡಿದ್ವಿ. ಆ್ಯಂಡ್ ಈ ವಾರ್ಡ್ ಸಹ ನಾವು ಆ ಲಾಸ್ಟ್ 3 ವಾರ್ಡ್ಗಳ ಬೆಡ್ಗಳನ್ನು ಇವಾಗೂ ನಾವು ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ನೀವೇನಂದ್ರಲ್ಲ ಟೆಲಿಫೋನ್ ರಿಂಗ್ ಆಗಿತ್ತು ಅಂತ, ಸೊ ಆ ಟೆಲಿಫೋನ್ ರಿಂಗ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಆ ಒಂದು ಟೆಲಿಫೋನ್ದು ಕನೆಕ್ಷನ್ ಎಷ್ಟೋ ದಿನದ ಹಿಂದೆನೇ ಕಟ್ ಆಗಿದೆ ಆ 3 ವಾರ್ಡ್ದು ಅಂತ ಅಂತಾರೆ. ಹೀಗೆ ನಮಗೂ ಸಹ ಏನಂದರೆ ಕೆಲವೊಂದು ಟೈಮ್ ನಾವು ಈ ಒಂದು ಟಾಯ್ಲೆಟ್ ರೂಮ್ಗೆಲ್ಲ ಹೋಗ್ತೀವಲ್ಲ, ಲೇಡೀಸ್ ಟಾಯ್ಲೆಟ್ ರೂಮ್ಗೆ, ಆವಾಗ ನಮಗೂ ಈ ಥರ ಯಾರೋ ಬಂದು ನಿಂತಂಗೆ ಮಾತಾಡ್ದಂಗೆ ಎಲ್ಲ ಫೀಲ್ ಆಗುತ್ತೆ, ಹಿಂದಿನಗಡೆನೇ ಬಂದಂಗೆ ಆಗುತ್ತೆ. ಸೊ ನಾವು ಅದಕ್ಕೆ ಕೇರ್ ಮಾಡೋದಿಲ್ಲ ಅಂತ ನರ್ಸ್ ಸಹ ಹೇಳ್ತಾಳೆ. ಅಂದಾಗ ಇವರಿಗೆ ಅರ್ಥ ಆಗುತ್ತೆ ಇಲ್ಲೇನು. ಬಟ್ ಇವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇವ್ರಿಗೆ ಫಸ್ಟ್ ಇಲ್ಲ ಅನಿಸಿತ್ತು, ಬಟ್ ಇವಾಗ ಕನ್ಫರ್ಮ್ ಆಗ್ತಾಯಿದೆ, ಇದು ಈ ಥರನೇ ಇರಬೇಕು ಅಂತ. ಸೊ ಆ ಡಾಕ್ಟರ್ ಅಂತಾರೆ, ಈ ಹಾಸ್ಪಿಟಲ್ನಲ್ಲಿ ಏನಂದರೆ ಹಿಂದಿನ ಸೈಡೆ, ಈ 10ನೇ ವಾರ್ಡ್ ಹಿಂದಿನ ಸೈಡೆ ಒಂದು ಇದು ಇದೆ, ಮಾರ್ಚರಿ ಇದೆ. ಸೊ ಇಲ್ಲಿ ಡೈಲಿ ಎಷ್ಟೋ ಡೆತ್ ಆಗ್ತಾರೆ, ಎಷ್ಟೋ ಜನ ಹುಡ್ತಾರೆ, ಈ ಥರ ಎಲ್ಲ ಕಾಮನ್ ಇರ್ತವೆ. ನಿಮಗೆ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ಯಾವುದಕ್ಕೂ ಹುಷಾರಾಗಿರಿ ಅಂತ ಆ ಒಂದು ಡಾಕ್ಟರ್ ಹೇಳ್ತಾರೆ ಗೈಸ್. ಹೇಳಿ ಅವರಿಗೆ ಈ ಥರ ಒಂದು ಅಂದಾಗ ಇವರಿಗೆ ಇವಾಗ ಕನ್ಫರ್ಮ್ ಆಗಿದೆ. ಬಟ್ ಇವ್ರ ಮೈಂಡಲ್ಲಿ ಏನಂದರೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀನಲ್ಲ, ಬೆಳಗ್ಗೆ 10 ಗಂಟೆಗೆ ಡಿಸ್ಚಾರ್ಜ್ ಪೇಪರ್ ಎಲ್ಲ ತೊಗೊಂಡು ನಾನು ಹೋಗ್ತೀನಲ್ಲ ಅಂತ ಇವರು ಒಂದು ದೇವರಿಗೆ ನಮಸ್ಕಾರ ಮಾಡಿ ಇವ್ರು ತಮ್ಮ ಬೆಡ್ ಹತ್ರ ಬಂದು ಕೂತ್ಕೋತಾರೆ. ಇವ್ರಿಗೆ ಅದೇ ತಲೆಯಲ್ಲಿ ಓಡ್ತಾ ಇದೆ,
ಯಾರೋ ಅವ್ರ ಕತ್ತನ್ನು ಹಿಡಿದಿದ್ದು, ಆಮೇಲೆ ಯಾರೂ ಕಾಣದೇ ಇರೋದು ಅಂತ. ಇವಾಗ ನಾವು ಏನೋ ಕಾಮನ್ ಆಗಿ ಹೇಳ್ತೀವಿ, ಬಟ್ ಆ ಟೈಮ್ನಲ್ಲಿ ಹೇಗಿರಬೇಕು ಗೈಸ್ ಆ ಹಾಸ್ಪಿಟಲಲ್ಲಿ, ಇವ್ರಿಗೆ ಯಾವ ಥರ ಆಗಿರಬೇಕು ಅಂತ ಅದನ್ನು ನಾವು ಇಮ್ಯಾಜಿನ್ ಸಹ ಮಾಡೋಕ್ಕೆ ಆಗೋದಿಲ್ಲ. ಹೀಗಾಯಿತು. ಇವಾಗ ಡಿಸ್ಚಾರ್ಜ್ ಎಲ್ಲ ಆಗುತ್ತೆ, ಇವರು ಮನೆಗೆ ಹೋಗ್ತಾರೆ, ತಮ್ಮ ಬಟ್ಟೆ ಬರೆಗಳನ್ನೆಲ್ಲ ತೊಗೊಂಡು ಇಡ್ತಾರೆ. ನಾರ್ಮಲ್ ಡೈಲಿ ಏನು ಹೋಗುತ್ತಲ್ಲ ರೂಟೀನ್, ಅದೇ ಥರ ಇವತ್ತು ಡೇ ಎಲ್ಲ ಹೋಗ್ತಾ ಇದೆ. ಇವ್ರಿಗೆ ಒಂದು ಖುಷಿ ಏನಂದರೆ ಮನೆಗೆ ಬಂದಿದ್ದೀವಿ ಆ್ಯಂಡ್ ಸ್ಮೂತ್ ಬೆಡ್ ಇರುತ್ತೆ ಮನೆಯಲ್ಲಿ. ಇವರು ಹಾಸ್ಪಿಟಲ್ನಿಂದ ಬಂದಿರೋದ್ರಿಂದ ಇವರಿಗೆ ಕ್ವಾರಂಟೈನ್ ಅಂತ ಸೆಪ್ರೇಟ್ ರೂಮ್ನಲ್ಲಿ ಇರಿಸಿರ್ತಾರೆ. ಮನೆಯಲ್ಲೂ ಸಹ ಇವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸೊ ಇವರು ಮೇಲಿನ ಮಹಡಿಯಲ್ಲಿ ಇರ್ತಿರ್ತಾರೆ, ಒಂದು ರೂಮ್ನಲ್ಲಿ ಮಲಗಿರ್ತಾರೆ ರಾತ್ರಿ. ಇವಾಗ ಇದು ಇವ್ರಿಗೊಂಥರ ಸಮಾಧಾನ ಇದೆ, ಆ ಒಂದು ಟೆನ್ಷನ್ನಿಂದ ನಾನು ಹೊರಗಡೆ ಬಂದೆ ಅಂತ. ಇವರು ಆರಾಮಾಗಿ ಬೆಡ್ ಮೇಲೆ ಮಲಗಿದ್ದಾರೆ. ಇವಾಗ ಫುಲ್ ಒಂದು ಸ್ವೀಟ್ ಹೋಮ್ ಅಂತ ಮಲಗಿದ್ದಾರೆ. ಇನ್ನೇನು ಇವರಿಗೆ ನಿದ್ದೆ ಹತ್ತಿದೆ, ಇವರು ಈ ಥರ ಚಾದರ್ನ ಮೇಲೆ ಹಚ್ಕೊಂಡಿದ್ದಾರೆ, ಬೆಡ್ಶೀಟ್ನ. ಅಷ್ಟರಲ್ಲಿ ಲೈಟ್ ಎಲ್ಲ ಆಫ್ ಆಗಿರುತ್ತಲ್ಲ, ಇವ್ರ ಆಸ್ಪಾಸ್ ಯಾರೋ ಸುತ್ತಾಡ್ದಂಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವ್ರಿಗೆ ಅದೇ ನೆನಪು ಬರುತ್ತೆ ಹಾಸ್ಪಿಟಲ್ದು, ಇನ್ನೇನಾಗುತ್ತೆ ಮುಂದೆ ಅಂತ. ಸೊ ಇವರಿಗೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಆವಾಗ ಏನಂದರೆ ಇವ್ರ ತಲೆ ಮೇಲೆ ಯಾರೋ ಕೈ ಅಲುಗಾಡ್ಸ್ದಂಗೆ ಆಗುತ್ತೆ. ಇವರು ತಲೆ ಮೇಲೆ ಕೈ ಅಲುಗಾಡ್ಸ್ದಂಗೆ ಆಗೋದು, ಕಾಲಿನಲ್ಲಿ ಕೈಯನ್ನು ಅಲುಗಾಡ್ಸ್ದಂಗೆ ಆಗೋದು, ಕಾಲ ಮೇಲೆ ಈ ಥರ. ಅಂದರೆ ಒಂದು ಫೆದರ್ ತೊಗೊಂಡು ಈ ಥರ ಎಲ್ಲ ಮಾಡ್ದಂಗೆಲ್ಲ ಆಗುತ್ತೆ, ಒಂಥರ ಮಸಾಜ್ ಆದಂಗೆ. ಇವ್ರಿಗೆ ಅನಿಸುತ್ತೆ ಮೋಸ್ಟ್ಲಿ ನಮ್ಮ ಫಾದರ್ ಏನೋ ಬಂದಿರಬೇಕಂತ. ಅಂದರೆ ಇವ್ರು ಚಾದರ್ ತೆಗಿಬೇಕಂದ್ರೆ ಇವ್ರಿಗೆ ಮತ್ತೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಹೇಗೆ ಎಟ್ ಎ ಟೈಮ್ ತಲೆಗೆ ಆ್ಯಂಡ್ ಕೈಗೆ ಹೇಗೆ ಕೈ ಅಲುಗಾಡ್ಸೋಕ್ಕೆ ಸಾಧ್ಯ? ಅದು ಚಾನ್ಸ್ ಇಲ್ಲ, ಯಾಕಂದರೆ ಇವ್ರದ್ದು 5.7 ಹೈಟ್ ಇದೆ. ಸೊ ಅದು ಹೇಗೆ ಸಾಧ್ಯ ಅಂತ ಇವರು ಥಿಂಕ್ ಮಾಡ್ತಾರೆ. ಇವರಿಗೆ ಭಯ ಸ್ಟಾರ್ಟ್ ಆಗಿದೆ ಗೈಸ್. ಚಾದರ್ ಹೊಚ್ಕೊಂಡಿದ್ದಾರೆ, ಆಸ್ಪಾಸ್ ಎಲ್ಲ ಲೈಟ್ ಸ್ವಲ್ಪ ಫ್ಲಿಕ್ಕರಿಂಗ್ ಆಗೋದು, ಸೌಂಡ್ಸ್ ಎಲ್ಲ ಬರೋದೆಲ್ಲ ಆಗ್ತಾಯಿದೆ, ಒಂಥರ ಆಗ್ತಾಯಿದೆ. ಇವರು ಬೆಡ್ ತುಂಬ ಯಾರೋ ಸುತ್ತಾಡ್ತಾ ಇದ್ದಾರೆ ಅನ್ನೋಂಗೆಲ್ಲ ಆಗ್ತಾಯಿದೆ. ಆ್ಯಂಡ್ ಇವಾಗ ಏನಂದರೆ ಲಾಸ್ಟ್ ಮೂಮೆಂಟ್ ಇನ್ನೇನು ಅಂತೀವಲ್ಲ, ಅದು ಪೀಕ್ ಬರುತ್ತಲ್ಲ, ಆ ಟೈಮ್ನಲ್ಲಿ ಇವ್ರ ಬೆಡ್ ಮೇಲೆ ಸೈಲೆಂಟಾಗಿ ಯಾರೋ ಹತ್ತಾ ಇದ್ದಾರೆ. ಇವ್ರ ಚಾದರ್ನ ಯಾರೋ ಎಳ್ದಂಗೆ ಆಗ್ತಾಯಿದೆ. ಇನ್ನೇನು ಇವ್ರು ಅನ್ಕೋತಾರೆ ನನ್ನ ಜೀವ ಆಯಿತು. ಅಷ್ಟರಲ್ಲಿ ಗೈಸ್ ಲೈಟ್ ಆನ್ ಆಗಿಬಿಡುತ್ತೆ. ಇವ್ರಿಗೆ ಮತ್ತೆಷ್ಟು ಭಯ ಸ್ಟಾರ್ಟ್ ಆಗುತ್ತೆ, ಇದು ಎಕ್ದಮ್ ಲೈಟ್ ಆನ್ ಆಯ್ತಲ್ಲ ಅಂತ ಅಂದಾಗ ಅತ್ತ ಕಡೆಯಿಂದ ಒಂದು ಸೌಂಡ್ ಬರುತ್ತೆ, ಸುಹಾಸ್ ಇನ್ನು ನೀನು ಮಲಗಿಲ್ವಾ ಅಂತ. ಅದು ಯಾರಂದರೆ ಗೈಸ್ ಇವ್ರ ಫಾದರ್ದು ವಾಯ್ಸ್ ಇರುತ್ತೆ. ಸೊ ಇವ್ರು ಚಾದರ್ ತೆಗಿತಾರೆ. ಚಾದರ್ ತೆಗೆದು ನೋಡಿದರೆ ಮೈ ತುಂಬ ಎಲ್ಲ ಬೆವತಿರುತ್ತೆ, ಹೆದರಿಕೆ ಆಗಿರುತ್ತೆ ಇವರಿಗೆ. ಸೊ ಅವ್ರ ಫಾದರ್ ಅಂತಾರೆ, ಏನು ಸುಹಾಸ್ ನೀನು ಮಲಗಿಲ್ವಾ ಇನ್ನು ಅಂತ ಅಂದಾಗ, ಇಲ್ಲ ಫಾದರ್ ಹೀಗೆ ಇದು ಮಾಡ್ತಾಯಿದೆ ಅಂತ ಏನೇನೋ ಇವ್ರು ಮಾತಾಡಿ ಇವಾಗ ಏನಂದರೆ ಇವರು ಹೇಳ್ತಾರೆ ನೀವು ನನ್ನ ಜೊತೆನೇ ಮಲಗಿ ಅಂತ. ಸೊ ಇವ್ರ ಫಾದರ್ ಇಬ್ಬರು ಅವತ್ತು ಅದೇ ಒಂದು ರೂಮ್ನಲ್ಲಿ ಮಲಗ್ತಾರೆ. ಆ್ಯಂಡ್ ಮಲಗೋದೇನು ಗೈಸ್, ಇವರು ರಾತ್ರಿ ತಮ್ಮ ಹತ್ರ ಒಂದು ಇಯರ್ಫೋನ್ ಇರುತ್ತೆ, ಇಯರ್ಫೋನ್ ಆ್ಯಂಡ್ ಮೊಬೈಲ್, ಆ ಇಯರ್ಫೋನ್ ಕನೆಕ್ಟ್ ಮಾಡಿ ಅದರಲ್ಲಿ ತಮ್ಮ ಹನುಮಾನ್ ಚಾಲೀಸ ಡೌನ್ಲೋಡ್ ಮಾಡಿಕೊಂಡು ಇಯರ್ಫೋನ್ನ ಹಾಕ್ಕೊಂಡು ರಾತ್ರಿ ಇಡೀ ಹನುಮಾನ್ ಚಾಲೀಸ ಕೇಳ್ಕೊಂಡು ಮಲ್ಕೊಂಡಿದ್ದಾರೆ ಅಂತೆ ಲೂಪ್ನಲ್ಲಿ. ಅಂದರೆ ಇವ್ರಿಗೆ ಯಾವ ಥರ ಆಗ್ತಾಯಿದೆ ಅಂದರೆ ತಮ್ಮ ಮನೆ ಆಸ್ಪಾಸ್ ಒಂಥರ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಆ ಒಂದು ರೂಮ್ ಸುತ್ತ ಯಾರೋ ಸುತ್ತಾಡ್ದಂಗೆ ಆಗೋದು, ಇವ್ರು ಹನುಮಾನ್ ಚಾಲೀಸ ಹಚ್ಕೊಂಡಿರೋದ್ರಿಂದ ಇವ್ರಿಗೆ ಅಷ್ಟು ಫೀಲ್ ಆಗ್ತಾಯಿಲ್ಲ ಇವಾಗ, ಬಟ್ ಆ ಹೆದರಿಕೆ ಇದೆ. ಆ್ಯಂಡ್ ಇವ್ರೇನು ಹೀಗೆ ಮಲಗಿದಾರಲ್ಲ, ಇವ್ರಿಗೆ ನಿದ್ದೆನೇ ಹತ್ತಾಯಿಲ್ಲ, ಫುಲ್ ಕಣ್ಣೆಲ್ಲ ತರ್ಕೊಂಡಿದೆ. ಬೆಳಗ್ಗೆ ನೋಡಿದ್ರೆ ಕಣ್ಣೆಲ್ಲ ಕೆಂಪಾಗಿಬಿಟ್ಟಿದೆ. ಸೊ ಇವ್ರು ಮೊದಲಿಗೆ ತನ್ನ ಒಂದು ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತಾರೆ ನನ್ನ ಜೊತೆ ಹೀಗೀಗೆ ಆಗಿದೆ ಅಂತ ಹಾಸ್ಪಿಟಲ್ನಲ್ಲಿ ಆ್ಯಂಡ್ ಮನೆಯಲ್ಲಿ ಅಂದಾಗ. ಅವ್ರ ಫ್ರೆಂಡ್ ಏನಿರ್ತಾರೆ ಅಂದರೆ ಅವರು ಒಂಥರ ಈ ಒಂದು ಮಾಟ ಮಂತ್ರ ಇರ್ಬೋದು, ಈ ದೆವ್ವಭೂತ ಇರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಓದಿರ್ತಾರೆ, ನಾಲೆಜ್ ಎಲ್ಲ ಇರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ ಈ ಸುಹಾಸ್ ಅವರಿಗೆ, ನೀನು ಹೀಗೆ ಒಂದು ಮೊಟ್ಟೆಯನ್ನು ತೊಗೋಬೇಕು. ಮೊಟ್ಟೆ ತೊಗೊಂಡು ನೀನು ರಾತ್ರಿ 11 ಗಂಟೆಗೆ, ಅಂದರೆ ಯಾವ ಟೈಮ್ನಲ್ಲಿ ನೀನು ಆ ಒಂದು ಇದಕ್ಕೆ ಹೋಗಿದ್ದೀಯಲ್ಲ ವಾಶ್ರೂಮ್ಗೆ, 10ನೇ ನಂಬರ್ ವಾರ್ಡ್ಗೆ, ಅದೇ ಟೈಮ್ಗೆ ನೀನು ಒಂದು ಮೊಟ್ಟೆಯನ್ನು ತಗೊಂಡು ಯಾರು ಇರದೇ ಇರತಕ್ಕಂಥ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ನಿಂತ್ಕೊಂಡು, ಅದಕ್ಕಿಂತ ಮೊದಲು ನೀನು ಒಂದು ಬಕೆಟ್ನಲ್ಲಿ ನಿನ್ನ ಕಂಪೌಂಡ್ ಒಳಗಡೆ ನೀರು ತುಂಬಿ ಒಂದು ತಮ್ಗೆನಲ್ಲಿ ಇಟ್ಟು ಸೀದಾ ನೀನು ಹೋಗಬೇಕು. ಹೋಗಿ ಆ ಮೊಟ್ಟೆಯನ್ನು 3 ಟೈಮ್ ಈ ಥರ ಮೇಲಿಂದ ಕೆಳಗೆ ಇಳಿಸಿ ಅದನ್ನು ನೀನು ಒಡಿಬೇಕು. ಒಡೆದ ತಕ್ಷಣ ಏನಂದರೆ ಆ ಒಂದು ಆತ್ಮದ್ದು ಸಂಹಾರ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಗಮನ ಇಡೋ ಅಂಶ ಏನಂದರೆ, ನೀನು ಒಡೆದ ತಕ್ಷಣ ಅದರದ್ದೇನು ಸಿಡಿಯುತ್ತಲ್ಲ ಅದು ಲಿಕ್ವಿಡ್, ಅದು ಬಂದು ಮೈಗೆ ಸಿಡಿಯೋ ಹಾಕಿ ಇಲ್ಲ.
ಇದನ್ನು ನೀನು ಕೇರ್ ತೊಗೋಬೇಕು. ಆ್ಯಂಡ್ ರಿಟರ್ನ್ ಬರಬೇಕಾದ್ರೆ ನೀನು ಯಾವುದೇ ಕಾರಣಕ್ಕೂ ಹಿಂದೆ ಹೊಳ್ಳಿ ನೋಡಬಾರ್ದು. ಅದು ನಿನಗೆ ಹಿಂದೆ ಹೊಳ್ಳಲು ಹಚ್ಚುತ್ತದೆ. ಯಾವ ಟೈಪ್ ಅಂದರೆ ನಿನ್ನ ಫ್ರೆಂಡ್ಸು ಅಥವಾ ಯಾರೋ ನಿನ್ನ ರಿಲೇಟಿವ್ಸ್, ನಿಮ್ಮ ಫಾದರ್ ಮದರ್ ಯಾರೋ ನಿನ್ನನ್ನು ಹಿಂದಿನಿಂದ ಕರೆದಂಗೆ ಆಗುತ್ತೆ, ಆರ್ ಯಾರೋ ನಿನಗೆ ಎಕ್ದಮ್ ಕಲ್ಲು ತೊಗೊಂಡು ಹೊಡೆದಂಗೆ ಅನಿಸುತ್ತೆ, ಇನ್ನೇನು ಕಲ್ಲು ಬಂದು ನಿನ್ನ ಬೆನ್ನಿಗೆ ಬೀಳುತ್ತೆ ಅಂತ ಸೌಂಡ್ ಆಗುತ್ತೆ. ಬಟ್ ನೀನು ಹಿಂತಿರುಗಿ ನೋಡಬಾರ್ದು. ನೀನೇನಂದರೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಿದೆ ಸೀದಾ ನಿನ್ನ ಮನೆ ಕಡೆ ಬರಬೇಕು. ಒಂಥರ ಸೌಂಡ್ಸ್ ಎಲ್ಲ ಆಗ್ತಿರ್ತವೆ. ಬಂದು ಆ ಒಂದು ಬಕೆಟ್ನಲ್ಲಿ ನೀರು ಇಟ್ಟಿರ್ತಿಲ್ಲ, ಅದನ್ನು ತೊಗೊಂಡು ನೀನು ಸುರುಕೊಂಡು ತಲೆಯ ಮೇಲೆ ಸೀದಾ ಅಡುಗೆ ಕೋಣೆ ಅಂತೀನಿ ನೋಡಿ ಗೈಸ್, ಯಾವಾಗಲೂ ಊಟದ ಧ್ಯಾನ ನನಗೆ ಇಲ್ಲ. ಸೀದಾ ನೀನು ದೇವ್ರ ಕೋಣೆಗೆ ಹೋಗಬೇಕು. ದೇವರ ಕೋಣೆಗೆ ಹೋಗಿ ಮನೆಯಲ್ಲಿ ಇರ್ತಕ್ಕಂಥ ಒಂದು ಭಸ್ಮನ ಹಚ್ಕೋಬೇಕು. ಹಚ್ಕೊಂಡು ನಿಮ್ಮ ಮನೆ ದೇವರ ನಾಮಸ್ಮರಣೆ 108 ಸತಿ ಅಂದು ಬೆಡ್ ಮೇಲೆ ಹೋಗಿ ಮಲಗು, ದೇವ್ರದ್ದೆಲ್ಲ ಮಾಡು. ನೋಡು, ನಿನಗೆ ಮಾರನೇ ದಿನದಿಂದ ಏನೂ ಕಾಣೋದಿಲ್ಲ. ಆ್ಯಂಡ್ 5 ಶನಿವಾರ ನೀನು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವರು ಹೇಳ್ತಾರೆ, ಅವ್ರ ಫ್ರೆಂಡ್. ಸೊ ಇವರು ಅದೇ ಥರ ಮಾಡ್ತಾರೆ, ಎಲ್ಲ ಕ್ಲಿಯರ್ ಆಗುತ್ತೆ ಗೈಸ್. ಯಾವುದೇ ಥರ ಇವರಿಗೆ ಪ್ರಾಬ್ಲಮ್ಸ್ ಎಲ್ಲ ಕಾಣೋದಿಲ್ಲ. ಬಟ್ ಆ ದಿನದಿಂದ ಇವರಲ್ಲಿ ಒಂದು ಚೇಂಜಸ್ನ ಸ್ಟಾರ್ಟ್ ಆಗ್ತವೆ. ಇವರು ದೊಡ್ಡ MNC ಕಂಪ್ನಿಗಳಲ್ಲೆಲ್ಲ ವರ್ಕ್ ಮಾಡಿದವರು. ಇವ್ರಿಗೇನಾಗುತ್ತೆ ಅಂದರೆ ಒಂದು ಕ್ಯೂರಿಯಾಸಿಟಿ ಹುಟ್ಕೊಳ್ಳುತ್ತೆ. ಇಷ್ಟು ದಿನ ನಾನು ಈ ದೆವ್ವ ಎಲ್ಲ ಇರೋದಿಲ್ಲ ಅಂತ ನಂಬ್ಕೊಂಡು ರಾಜಾರೋಷವಾಗಿ ಈ ಥರ ಅಡ್ಡಾಡ್ತಾ ಇದೆ. ಬಟ್ ಇವಾಗ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಇದ್ರದ್ದೇನು ಅಂತ ಅವರು ಸ್ಟಡೀಸ್ನೆಲ್ಲ ಮಾಡಿ ಟ್ಯಾರಿಯೋಟ್ ರೀಡಿಂಗ್ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಅಂಥದ್ದನ್ನೆಲ್ಲ ಅವರು ಕಲ್ತಿದ್ದಾರೆ. ಆ್ಯಂಡ್ ಈ ಥರ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ವ್ಯಕ್ತಿ ಈ ಥರ ಇದಕ್ಕೆ ಟರ್ನ್ ಆದ್ರಂತೆ ಗೈಸ್. ಸೊ ಯಾವಾಗ ಒಂದು ಮನುಷ್ಯನಲ್ಲಿ ಈ ಥರದ ಎಕ್ಸ್ಪೀರಿಯನ್ಸ್ಗಳು ಆಗ್ತಾವಲ್ಲ, ಆವಾಗ ಅವನು ಚೇಂಜಸ್ ಹೊಂದ್ತಾನೆ. ಅಲ್ಲಿವರೆಗೂ ಇದು ಬಿಲೀವ್ ಮಾಡೋಕ್ಕೆ ಆಗೋದಿಲ್ಲ ಯಾರಿಗೂ ಅಂತ ಹೇಳ್ತಾರೆ ಗೈಸ್. ಸೊ ಇವಾಗ ಏನಂದರೆ ಅವ್ರು ನನಗೆ 1-2 ಲೈನ್ಸ್ಗಳನ್ನು ಹೇಳಿದರು ಅಂತ ಅಂದೆಲ್ಲ, ಅದನ್ನು ನಾನು ಇವಾಗ ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಹಲೋ ಬ್ರೋ, ಏನಿಲ್ಲ ಬ್ರೋ, ನನ್ನ ಎಕ್ಸ್ಪೀರಿಯನ್ಸ್ನ ಯಾರೂ ನಂಬಿ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಎಕ್ಸ್ಪೀರಿಯನ್ಸ್ ಯಾವಾಗ ಆಗತ್ತೆ, ಸೊ ಆವಾಗಲೇ ಸೊ ಯಾರಾದರೂ ನಂಬೋದು. ನಾವು ಎಕ್ಸ್ಪೀರಿಯನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ದೇವ್ರೂ ನಾವು ನೋಡಿಲ್ಲ, ಬಟ್ ದೇವ್ರಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಇವಾಗ ಮನ್ಸನ್ನು ನೋಡಿದ್ದೀವ, ಮನ್ಸನ್ನು ಇದೆ ಬಟ್ ಕಾಣಲ್ಲ. ಎಷ್ಟೊಂದು ವಿಷಯಗಳಿದ್ದಾವೆ ಕಾಣದೇ ಇರೋವಂಥದ್ದು, ಬಟ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಕಾಣಿಸೋ ಟೈಮಿಗೆ ಕಾಣಿಸುತ್ತೆ. ಸೊ ನಮ್ಗೆ ಏನು ಹೇಳೋದು ಗೊತ್ತಿಲ್ಲ ಅವರು ನಮಗೆ. ಸೊ ಈ ಥರದ ಮಾತುಗಳನ್ನು ಇವರು ಹೇಳಿದ್ದಾರೆ. ಅಂದರೆ ಇವರೇನಂತಾರೆ ಅಂದರೆ, ಎಲ್ಲಿವರೆಗೂ ನಮಗೆ ಇದು ಬಿಲೀವ್ ಆಗೋದಿಲ್ವೋ ಆರ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಯಾರನ್ನು ಇದನ್ನು ನಂಬಿಸೋಕೆ ಆಗೋದಿಲ್ಲ. ಆ್ಯಂಡ್ ಹೇಗೆ ಈ ಜಗತ್ತಿನಲ್ಲಿ ದೇವರಿದ್ದಾರೋ ಹಾಗೆ ಇದು ಸಹ ಇದೆ ಅಂತ ಅವ್ರ ಮಾತಿನ ಒಂದು ಸಾರವಾಗಿದೆ. ಸೊ ಗೈಸ್, ಇಲ್ಲಿ ಏನಂದರೆ ಹೀಗಿದೆಲ್ಲ ಇದೆ ಅಂತ ನಾವು ಹೆದರೋ ಅವಶ್ಯಕತೆ ಇಲ್ಲ. ಏನಂದರೆ ನಾವು ಪಾಸಿಟಿವ್ ಆಗಿರಬೇಕು ಆ್ಯಂಡ್ ದೇವರ ಮಂತ್ರಗಳನ್ನು ಅನ್ಬೇಕು. ಯಾವ ಟೈಪ್, ಒಂದು ಹನುಮಾನ್ ಚಾಲೀಸ ಇರ್ಬೋದು, ದೇವರಿಗೆ ನಮಸ್ಕಾರ ಇರ್ಬೋದು, ಪಾಸಿಟಿವ್ನೆಸ್ ಇಟ್ಕೋಬೇಕು. ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ಕೆಲವೊಂದು ಪಾಯಿಂಟ್ಸ್ಗಳು ಮಿಸ್ ಆಗಿದ್ದರೆ ಐ ಆಮ್ ಸಾರಿ. ಯಾಕಂದರೆ ಅವ್ರಿಗೇನು ಆಗಿದೆಯಲ್ಲ ಎಕ್ಸ್ಪೀರಿಯನ್ಸ್, ಅದನ್ನು ಆ್ಯಸ್ ಇಟ್ ಈಸ್ ನಾವು ಹೇಳೋಕ್ಕೆ, ಅಂದರೆ ಅದು ಆ ಒಂದು ಮೂಮೆಂಟ್ನ ನಾವು ಇದು ಮಾಡೋಕ್ಕೆ ಆಗೋದಿಲ್ಲ ಗೈಸ್. ಅಂದರೆ ಜಸ್ಟಿಸ್ ಆಗದೇ ಇರ್ಬೋದು ಆ ಒಂದು ಎಕ್ಸಾಕ್ಟ್ ಅದೇ ಸಿಚುವೇಶನ್ನ ಹೇಳೋಕ್ಕೆ. ಬಟ್ ನನ್ನ ಕಡೆಯಿಂದ ಎಷ್ಟು ಟ್ರೈ ಆಗುತ್ತೋ ನಾನು ಅಷ್ಟು ಹೇಳಿದ್ದೀನಿ. ಸೊ ಹೀಗಂತ ಗೈಸ್, ನಾವು ನೆಕ್ಸ್ಟ್ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಗೈಸ್.